ಗಾಡಿ ಗಾಡಿ ಸ್ಟಾರ್ಟ್ ಇದೆ ನೋಡಲ್ಲ. ನನ್ನ ಗಾಡಿ ಹೋಗ್ಬಿಡಿದ್ ಬರೋ ಫುಲ್ ಪ್ರಾಬ್ಲಮ್ ಆಗ್ಬಿಡೈತೆ ಅಂತ ಈಗ. ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಎಚ್ಎಂಕೆ, ನೀವು ನೋಡ್ತಾ ಇದ್ದೀರಾ ದಿ KF3 ರೈಡರ್ ಯೂಟ್ಯೂಬ್ ಚಾನಲ್. ಸೊ ವಿಡಿಯೋ ತಮ್ನೇಲ್ ನೋಡ್ದಂಗೆ ಇವತ್ತು MT-15 ಓನರ್ಶಿಪ್ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಬೆಳಗ್ಗೆನೆ ಸರ್ವಿಸ್ ಮಾಡಿಸಿದೆ. ಸೊ ಬೆಳಗ್ಗೆಯಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಸ್ವಲ್ಪ ಕೆಲಸ ಇತ್ತು. ಸೊ ಮನೆ ಹೋಗ್ಬಿಟ್ಟು ಮೋಟೋ ಬ್ಲಾಗ್ ಸೆಟಪ್ ಎಲ್ಲ ಹಾಕೊಂಡು ಮತ್ತೆ ಇಲ್ಲಿ ಸ್ವಲ್ಪ ಎಲ್ಲರೂ ಒಂದು ಜಾಗ ಹುಡುಕ್ಬಿಟ್ಟು ರಿವ್ಯೂ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಈವ್ನಿಂಗ್ ಒಂದು 5 ಗಂಟೆ ಆಗೈತೆ. ಸೊ ಬನ್ನಿ ಬೇಗ ಹೋಗ್ಬಿಟ್ಟು ಡೀಟೇಲ್ ಆಗಿ ರಿವ್ಯೂ ಕೊಡ್ತೀನಿ, ಯಾವ ಥರ ಏನೇನಿತ್ತು ಪ್ರಾಬ್ಲಮ್ಸು ಮತ್ತೆ ಸರ್ವಿಸ್ ಎಷ್ಟಾಯಿತು ಅಂತೆಲ್ಲ. ಸೊ ನನ್ನ ಗಾಡಿ ಇವಾಗ ಇದು ಇವತ್ತು ಮಾಡಿಸಿದ್ದು 8th ಸರ್ವಿಸ್. ಇದು ಅಂದರೆ ಗಾಡಿ 22,500 ಸಮಥಿಂಗು ಓಡಿಸಿದ್ದೀನಿ ಗಾಡಿನ. ಮತ್ತು ಸರ್ವಿಸ್ ಅಷ್ಟೇ ಒಂದು 3,000 ಇಲ್ಲ 3,500. ನಮ್ಮ ಗಾಡಿ ಗೊತ್ತಾಗುತ್ತೆ ನಮ್ಮದು ಟೋಟಲ್ ರೆಸ್ಪಾನ್ಸು. ಮತ್ತು ಗಾಡಿಯಲ್ಲಿ ಮೇಜರ್ ಏನಂದರೆ ಸರ್ವಿಸ್ ಮಾಡಿಸಿಲ್ಲ ಅಂದರೆ ಇಂಜಿನಲ್ಲಿ ಏರ್ ತಗೊಳುತ್ತೆ. ಏರ್ ಇಂಟೇಕ್ ಅಂದರೆ ಸ್ವಲ್ಪ ಮೊನ್ನೆ ಒಂದು ವೀಡಿಯೋ ಹಾಕ್ತೀನಿ ನೋಡಿ. ಇದು ಮೊನ್ನೆ ರೈಡ್ಗೆ ಹೋಗಿದ್ದೆ ರೀಸೆಂಟಾಗಿ, ಮತ್ತು ನಾನು ಕನ್ನಡ ಮೀಡಿಯಮ್ಮು ಮತ್ತು ಇನ್ನೊಂದು 3 ಜನ. ಸೊ ಆ ವಿಡಿಯೋದಲ್ಲಿ ಅಲ್ಲಿ ನನ್ನ ಗಾಡಿ ಒಂದು 4-5 ಸತಿ ಆಫ್ ಆಯಿತು. ವಿಡಿಯೋ ಅದು ಅವತ್ತು ರೈಡ್ ಹೋಗಿದ್ದು ವಿಡಿಯೋ ಏನಾಯಿತು ಅಂದರೆ ನನ್ನ ಕ್ಯಾಮ್ರಾದಲ್ಲಿ ನಾನು ಎಲ್ಲ ರೆಕಾರ್ಡ್ ಮಾಡಿದ್ದೆ, ಬಟ್ ಅದು ಎಲ್ಲ ಸ್ಟಾರ್ಟಿಂಗಲ್ಲೆಲ್ಲ ಟೈಮ್ ಲ್ಯಾಪ್ಸಲ್ಲಿ ಮಾಡಿದ್ದೆ. ಸೊ ನಾನು ಅದು ವಿಡಿಯೋ ಫಾರ್ಮೇಟು ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಎಲ್ಲೂ ಹಾಕಿಲ್ಲ. ಗಾಡಿ ಸ್ವಲ್ಪ ನಾವು ಸೆಕೆಂಡ್ ಗೇರ್ ಫಸ್ಟ್ ಗೇರಲ್ಲಿ ಲಾಂಚ್ ಮಾಡಿದಾಗ ಸ್ವಲ್ಪ 1 ಸೆಕೆಂಡು ಗ್ಯಾಪ್ ಬಿಟ್ಟು ಮತ್ತೆ ಪವರ್ ಬರುತ್ತೆ. ಅದು RPM ಅಲ್ಲಿ ಅದು ಫ್ಲೆಕ್ಚುಯೇಟ್ ಆಗ್ತೈತೆ ಆ ಥರ. ಸೊ ಅದು ಪ್ರಾಬ್ಲಮ್ಸ್ ಬರ್ತೈತೆ. ಮತ್ತು ಆಫ್ ರೋಡಿಂಗಲ್ಲಿ ನಾವು ಗೊತ್ತಲ್ಲ, ಮೋಸ್ಟ್ಲಿ ಯೂಸ್ ಮಾಡೋದೇ ಫಸ್ಟ್ ಗೇರು, ಸೆಕೆಂಡ್ ಗೇರ್ ಅಂತ ಯೂಸ್ ಮಾಡಲ್ಲ. ಹಿಂಗಿದ್ರೆ ಅಪ್ಸು ಇನ್ನು ಫಸ್ಟ್ ಗೇರಲ್ಲಿ ಯೂಸ್ ಮಾಡೋದು. ಪಾಪ ಗಾಡಿ ಆಫ್ ಮೇಲೆ ಆಫ್ ಆತೈತೆ. ಮಚ್ಚ ಕಿಕ್ ಕೊಡಿ ಮಚ್ಚ, ಪೆಡಲ್ ಹುಡುಕ್ತಾನೆ ಪಾಪ. ಆಗಿಲ್ಲ, ಆಫ್ ಮಾಡ ಆನ್ ಮಾಡೋ. ಮಾಡಿವಾಗ ಇಲ್ಲಿಸ್ದಪ್ಪ ಲಾಸ್ಟ್ಗೂ. ಸೊ ಅದೇ ಹೇಳ್ದಂಗೆ ಆ ಥರ ಪ್ರಾಬ್ಲಮ್ಸ್ ಆಗ್ತೈತೆ ಅಪ್ಪಲ್ಲಿ ಆಫ್ ರೋಡಿಂಗ್ ಮಾಡೋವಾಗ. ಸೊ ಇದೇ ಥರ ಪ್ರಾಬ್ಲಮ್ಮು ನನಗೆ ಮುಂಚೆ ನಾನು ಲಾಂಗ್ ರೈಡು ಮೊನ್ನೆ ಚಿಕ್ಕಮಂಗ್ಳೂರಿಗಿಂದ ಹೋಗೋಕ್ಕಿಂತ ಮುಂಚೆನೇ ನಾನು ದಿಬ್ಬಗಿರಿ ಬೆಟ್ಟಕ್ಕೆ ಹೋಗಿದ್ದೆ. ಅದು ನಂದೀಸ್ ಪಕ್ಕದಲ್ಲಿ. ಅಲ್ಲೂ ಆಫ್ ರೋಡಿಂಗ್ ಇತ್ತು, ಅಲ್ಲಂತೂ ಎಕ್ಸ್ಟ್ರೀಮ್ ಲೆವೆಲ್ ಇತ್ತು. ಅಲ್ಲಿ ನಾನು ಫುಲ್ಲು ಬರ್ನೌಟ್ ಎಲ್ಲ ಮಾಡಿ ಗಾಡಿ ಫುಲ್ಲು ಇಂಜಿನ್ ಚೆಕ್ಲೇಟ್ ಎಲ್ಲ ಆಗಿತ್ತು. ಆ ರೇಂಜ್ಗೆ ಫುಲ್ಲು ಗಾಡಿ ಉಜ್ಬಿಟ್ಟಿದೆ ಅವತ್ತು. ಆಮೇಲೆ ಗೊತ್ತಾಗಿಲ್ಲ, ಮತ್ತು ಆವಾಗ ಆಫ್ ರೋಡಿಂಗ್ ಮಾಡಿದ್ದಕ್ಕೆ ಮತ್ತೆ ಸರಿಯಾಗಿ ಬಿತ್ತು ಟ್ಯಾಕ್ಸು. ಮೇಜರ್ ನನಗೆ ಇದು ರೇಡಿಯೇಟರ್ ಫ್ಯಾನ್ ಒಂದು ಹೋಗಿತ್ತು, ನನಗೆ ಗೊತ್ತಾಗಿಲ್ಲ. ಬಟ್ ಅದು ಗಾಡಿ ಫುಲ್ಲು ಹೀಟಾಗಿ ಓವರ್ ಹೀಟಾಗಿ ಅದು ವರ್ಕ್ ಆಗ್ತಾ ಇದ್ದಿಲ್ಲ. ಮತ್ತು ಅದು ನಾನು 2-3 ಸಲ ಸರ್ವಿಸಲ್ಲೂ ಕೇಳಿದೆ, ಇಲ್ಲ ವರ್ಕ್ ಆಗ್ತೈತೆ ಅಂತ ಹೇಳಿದ್ರು. ಅದೇನೋ ರಿಲೇ ಏನೋ ಆಗಿತ್ತು ಪ್ರಾಬ್ಲಮ್ಮು. ಫುಲ್ ಹೀಟ್ ಆಗ್ತೈತಿ ಇಂಜಿನ್ನು, ನನಗೆ ಗೊತ್ತಾಗ್ತಾ ಇದ್ದಿಲ್ಲ. ಮತ್ತು ಹೀಟಾಗಿ ಫುಲ್ ಆಫ್ ಆಗೋಯ್ತು. ಮತ್ತು ಶೋರೂಮ್ಗೆ ಹೋಗಿ ಚೆಕ್ ಮಾಡಿದಾಗ ಫ್ಯಾನು ಮೋಟ್ರ್ ಬ್ಲಾಸ್ಟು. ಅವತ್ತು ರೈಡ್ ಇತ್ತು ಚಿಕ್ಕಮಂಗ್ಳೂರು. ಅದೇ ನೀವು ನೋಡಿದ್ದೀರಲ್ಲ, ಇನ್ನೂ ಪ್ಲೇ ಲಿಸ್ಟ್ ಹಾಕಿರ್ತೀನಿ, ಹೋಗ್ಬಿಟ್ಟು ನೋಡಿ. ಅದಕ್ಕೆ ಮುಂಚೆ 3 ಡೇಸೋ 4 ಡೇಸ್ ಮುಂಚೆ ಇದು ನಾನೆಲ್ಲ ಫುಲ್ಲು ಸರ್ವಿಸೆಲ್ಲ ಆಯಿತು, ಫುಲ್ಲೆಲ್ಲ ರೆಡಿ ಆಗಿದ್ದೀನಿ, ಇನ್ನೇನಿಲ್ಲ ಗಾಡಿ ಓಕೆ ಅಂದ್ಕೊಂಡಿದ್ದೆ ನಾನು. ನನಗೆ ಮುಂಚೆ ಗೊತ್ತಾಯಿತು ಓಕೆ, ಇದು ರೈಡಲ್ಲಿ ಏನೋ ಇದಾಗಿದ್ದರೆ ಸ್ವಲ್ಪ ಎಲ್ಲ ಫುಲ್ಲು ಸಫರ್ ಆಗಬೇಕಾಗಿತ್ತು. ಸೊ ಅವತ್ತು ಮಾಡಿಸ್ಕೊಂಡು ಹೋದೆ. ಸೊ ಹಿಂಗೆಲ್ಲ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಅವಾಗವಾಗ, ಬೈಕ್ ಅಂದರೆ ಕಾಮನ್ ಇದು. ಇವಾಗ ನಾರ್ಮಲ್ ರೆಗ್ಯುಲರ್ ಸರ್ವಿಸ್ ಎಷ್ಟಾಗ್ತೈತೋ ಸೇಮ್ ಎಲ್ಲ ಅದೇ ಬಿತ್ತು, ಇನ್ನೇನು ಆಗಿಲ್ಲ. ಆಯ್ತು, ಏರ್ ಫಿಲ್ಟ್ರ್ ಏನು ಚೇಂಜ್ ಮಾಡಿಸಿಲ್ಲ. ಮತ್ತು ಮೇಜರ್ ಇವತ್ತು ದೊಡ್ಡದಾಗಿ ಏನು ಬಿತ್ತು ಅಂದರೆ ಟ್ಯಾಕ್ಸು ಫ್ರಂಟ್ ಬ್ರೇಕ್ ಪ್ಯಾಡು ಕಾಯಿನ್ ಸೈಜಲ್ಲಿ ಇತ್ತು ಅಷ್ಟೇ. ಅದು ಪ್ಯಾಡು ನಾನೇ ಹೇಳಿದೆ, ಸೊ ಚೇಂಜ್ ಮಾಡಿಬಿಡಿ ಅಂತ. ಇನ್ನು ನೆಕ್ಸ್ಟು ನಾನು ಹೋಗ್ತಾ ಇರೋಕ್ಕಾಗಲ್ಲ. ಸೊ ಅದು ಚೇಂಜ್ ಮಾಡಿಕೊಟ್ಟವ್ರೆ. ಮತ್ತು ಅದು ಬ್ಯಾಗ್ದು ಮೇಯ್ನು ಜಾಸ್ತಿ ಹೋಗೋದಂದರೆ ಬ್ಯಾಗ್ದು ಬ್ರೇಕ್ ಪ್ಯಾಡು. ಇದರಲ್ಲಿ ಫ್ರಂಟದು ಇದು ನಾನು ಗಾಡಿ ತೊಗೊಂಡಿಂದ ಇವತ್ತೇ ಚೇಂಜ್ ಮಾಡಿಸಿದ್ದು. ಅಂದರೆ 22,000 ಲೈಫ್ ಬಂದೈತೆ ಅದಕ್ಕೆ. ಚೇಂಜ್ ಮಾಡಿಸಿದೆ. ಅದೊಂದು ಸಮಥಿಂಗ್ ಒಂದು 950 ಏನೋ ಆಗ್ತಾಯಿದೆ. ಮತ್ತು ಅದಕ್ಕೆ ಲೇಬರು ಗೊತ್ತಲ್ಲ, ಒಂದು ಪಾರ್ಟ್ ಹಾಕ್ಬೇಕಂದ್ರೆ ಅವ್ರು ಲೇಬರ್ ಚಾರ್ಜ್ ಹಾಕ್ತಾರೆ ಶೋರೂಮಲ್ಲಿ. ಇನ್ನು ನಾನು ಸ್ಪ್ರಿಂಗ್ ಬರೀ 6 ರೂಪಾಯಿ ಸ್ಪ್ರಿಂಗ್ ಇರೋದು. ನಂಗೆ ನಂಬೋಕ್ಕಾಗ್ತಾಯಿಲ್ಲ, 6 ರೂಪಾಯಿ ಸ್ಪ್ರಿಂಗ್ಗೆ 200 ರೂಪಾಯಿ 150 ರೂಪಾಯಿ ಲೇಬರ್ ಚಾರ್ಜ್ ಹಾಕವ್ರೆ. ಏನು ನಾನು ಹಾಕ್ಸೋಗಿದ್ದು ಯಾಕಂದರೆ ಅದು ಫುಲ್ ಬ್ಯಾಕ್ ಮಾಡಬೇಕು. ಮತ್ತು ನಾವು ಈ ಥರ ಸ್ಲೆಚ್ ಇಟ್ಬಿಟ್ಟು ಮತ್ತೆ ಈಗ ಬಿಟ್ಟರೆ ಅದು ಹೋಗಬೇಕು ಫ್ರೀಯಾಗಿ. ಅವಾಗ ಸ್ಪ್ರಿಂಗ್ ಇದ್ರೇನೆ ಅದು ಹೋಗೋದು. ಇಲ್ಲ ಹಳೆ ಗಾಡಿಗಳಲ್ಲಿ ರೆಸ್ಟ್ ಹಿಡ್ದು ಏನಾಗುತ್ತೆ, ಅದು ಒಂದೊಂದು ಸೇಮು ಬ್ಯಾಕ್ ಬರಲ್ಲ. ಅದು
ಅವಾಗ ಸುಮ್ಮನೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ನಾನು ಟ್ರಾಫಿಕಲ್ಲಿ ಇದ್ದು ಯಾಕೆ ಬೇಕು ಸುಮ್ಮನೆ ಅವೆಲ್ಲ ಪ್ರಾಬ್ಲಮ್ಸು. ಸೊ ಅದೇ ಹೇಳಿದ್ನಲ್ಲ, ಅವತ್ತು ಸರ್ವಿಸಲ್ಲಿ ಒಂದು 3250 ಸಮಥಿಂಗ್ ಬಿದ್ದಿತ್ತು. ಮತ್ತು ಚೈನ್ ಲೂಬ್ರಿಕೆಂಟ್ ನಾನೆಲ್ಲ ಇವಾಗ ಮಾಡಿಸ್ತಾ ಇಲ್ಲ, ಯಾಕಂದರೆ ನನ್ನ ಹತ್ರ ಲೂಬ್ ಐತೆ, ಪ್ಯಾಡಕ್ ಸ್ಟ್ಯಾಂಡ್ ಹಾಕೊಂಡು ನಾನೇ ಚೈನ್ ಲೂಬ್ರಿಕೆಂಟ್ ಎಲ್ಲ ಮಾಡಿಸ್ತೀನಿ. ಸೊ ಅದಕ್ಕೂ ಅವ್ರು ಎಷ್ಟು ಕೇಳ್ತಾರೆ ಅಂದರೆ ಸಮಥಿಂಗ್ 300 ಏನೋ ಹಾಕ್ತಾರೆ ವಿತ್ GST. ಸೊ ಸುಮ್ಮನೆ ಯಾಕೆ ಅದು ಬೇಡ ಅಂದ್ಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿಸಿದೆ. 3250 ಏನೋ ಸಮಥಿಂಗ್ ಆಗಿತ್ತು ಬಿಲ್ಲು. ಲಾಸ್ಟ್ಗೆ ಅದು ಕ್ಯಾನ್ಸಲ್ ಮಾಡಿಸಿದ್ದಕ್ಕೆ ನಾನು ಬೆಳಗ್ಗೆ ಹೇಳಿದ್ದೆ ಜಾಬ್ ಕಾರ್ಡ್ ಕೊಡೋವಾಗ, ಸರ್ ಇದು ಬೇಡ ನನಗೆ, ನಾನು ಚೈನ್ ಲೂಬ್ರಿಕೆಂಟ್ ನೀವು ಬರೀ ಕ್ಲೀನ್ ಮಾಡಿಕೊಡಿ ಅಂತ ಹೇಳಿದೆ. ಕ್ಲೀನ್ ಅಂದರೆ ಅವ್ರು ವಾಷಿಂಗಲ್ಲಿ ಕ್ಲೀನ್ ಮಾಡ್ತಾರೆ, ಏನು ಸ್ಪ್ರೇ ಹೊಡೆದೇನು ಕ್ಲೀನ್ ಮಾಡಿಕೊಟ್ಟಿಲ್ಲ. ಸುಮ್ಮನೆ ಅವ್ರು ಆಯಿಲಾಗಿ ಕೊಟ್ಟವ್ರೆ, ನನ್ನ ಹಾಕಿಲ್ಲ ಅಂತ. ಸೊ ಇಲ್ಲೇ ಅದೊಂದು ಎಕ್ಸ್ಟ್ರಾ ಹಾಕೋರು ಅಷ್ಟೇ, ಇವತ್ತು ಇನ್ನೇನು ಹಾಕಿಲ್ಲ. ಸ್ಪೇರ್ ಪಾರ್ಟ್ಸ್ ಅಂದರೆ ಇದು ಸೈಲೆನ್ಸರ್ ಇದೊಂದು ಹಾಕ್ಸಿದ್ದೀನಿ, ಮತ್ತು ಈ ಕ್ಯಾಪ್ ಒಂದು ಮೊನ್ನೆ ತಿರ್ಗಾ ಆಫ್ ರೋಡಿಂಗ್ ಮಾಡುವಾಗ ಸ್ಕ್ರ್ಯಾಚ್ ಆಯ್ತು ನೋಡಿ. ಇದು ಏನು ಮಾಡೋಕ್ಕಾಗಲ್ಲ, ಈ ಥರ ಸಣ್ಣ ಪುಟ್ಟ ಸ್ಕ್ರ್ಯಾಚ್ಗೆಲ್ಲ ಇನ್ನು ನಾನು ಹೊಸದು ಹಾಕ್ಸಕ್ಕೆ ಹೋದರೆ ಏನೇನು ಮರ ಹಾಕ್ಬೇಕಷ್ಟೆ. ಸೊ ಇವಾಗ ಇನ್ನೊಂದು ನೆಕ್ಸ್ಟು ದೊಡ್ಡ ಟ್ಯಾಕ್ಸ್ ಐತೆ, ಟೈರ್ ಇನ್ನೂ ಓಡ್ತೈತೆ. ಒಂದು 3000 4000 ಓಡಿಸ್ಬೋದು. ನನಗೇನೋ ಚೇಂಜ್ ಮಾಡೋದು ಬೆಟ್ರು ಅನಿಸ್ತೈತೆ. ಇಲ್ಲಿ ನಾನು ಇನ್ನು ಅದೇ ಆಫ್ ರೋಡಿಂಗಲ್ಲಿ ಫುಲ್ಲು ವೀಲ್ ಸ್ಪಿನ್ ಆಗ್ತೈತೆ, ಅವಾಗ ಗೊತ್ತಾಗ್ತೈತೆ. ನೆಕ್ಸ್ಟು ನಾನು ಇನ್ನು ಆಫ್ ರೋಡಿಂಗ್ ಮಾಡ್ತಾ ಇದ್ದೀನಿ ಅಂದರೆ ಇನ್ನು ಬಟನ್ಸ್ ಟೈರ್ ಹಾಕ್ಸೋಣ ಅಂತ ನೋಡ್ತಾ ಇದ್ದೀನಿ. ಮೊನ್ನೆ R15 ಟಾಪ್ ಸ್ಪೀಡು ವೀಡಿಯೋ ಹಾಕಿದ್ದೆ ಲಾಸ್ಟು, ಅದು ಬಿಟ್ಟರೆ ಅದು ನಾನು ಹಾಕ್ಬೇಕಾಗಿತ್ತು. ಅದು ಮೊನ್ನೆ ಕೇತನಹಳ್ಳಿ ಫಾಲ್ಸ್ಗೆ ಆಫ್ ರೋಡಿಂಗ್ ಮಾತ್ರ ಬೆಂಕಿ ಇತ್ತು ಫಾರೆಸ್ಟಲ್ಲಿ. ಕನ್ನಡ ಮೀಡಿಯಮ್ ವೀಡಿಯೋ ಚೆನ್ನಾಗಿ ಸಖತ್ತಾಗಿ ಮಾಡಿದ್ದಾನೆ, ಒಂದು ಚಾನಲ್ ಕೊಟ್ಟಿರ್ತೀನಿ, ಒಂದು ಹೋಗಿ ಫುಲ್ಲು ನೋಡಿ. ಒಂದು ನನ್ನೆಲ್ಲ ತುಂಬ ಜನ ಕೇಳಿದ್ರು ಯಾಕೆ ವೀಡಿಯೋ ಬಂದಿಲ್ಲ ಅಂತ. ಅದೇ ಹಿಂಗಾಗಿತ್ತು ಕ್ಯಾಮ್ರಾದಲ್ಲಿ, ನಾನು ಎಡಿಟ್ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಸೊ ಎಲ್ಲ ಡಿಲೀಟ್ ಮಾಡಿಬಿಟ್ಟೆ. ನನಗೆ ಫುಲ್ಲು ಫ್ರಸ್ಟ್ರೇಷನ್ ಆಗೋಯಿತು. ವೀಡಿಯೋ ಎಂಡ್ ಮಾಡೋ ಟೈಮ್ ಬಂತು. ಇವಾಗ ಲಾಸ್ಟ್ ಮಂತ್ ಇದು 2024 ಲಾಸ್ಟ್ ಮಂತು ಲಾಸ್ಟ್ ಸರ್ವೀಸು. ಮತ್ತು ಇನ್ಯಾವ ಸರ್ವೀಸ್ ಇನ್ನು ಮಾಡ್ಸಿದ್ರೆ ಎಲ್ಲ ನೆಕ್ಸ್ಟ್ ಇಯರೇ. ಮತ್ತು ರಿವ್ಯೂ ಲಾಸ್ಟ್ ಇದು, ಅಂದರೆ ಈ ವರ್ಷದಲ್ಲಿ ಮಾಡ್ತಿರೋದು, ನೆಕ್ಸ್ಟ್ ವರ್ಷ ಮಾಡ್ತೀನಿ. ಮತ್ತು ಸರ್ವೀಸ್ ಅಷ್ಟೇ. ಇದು ಲಾಸ್ಟ್ ವೀಡಿಯೋ 2024 ನಾನು ಯೂಟ್ಯೂಬಲ್ಲಿ ಇದು ಲಾಸ್ಟ್ ವೀಡಿಯೋ, ಇದು ಓನರ್ಶಿಪ್ ರಿವ್ಯೂ ಮಾಡೋಣ ಅಂತ. ಅದು ಹಾಕಿ 1 ಮಂತ್ ಆಗಿತ್ತು. ಸೊ ಅದಕ್ಕೆ ಯಾಕೆ ಗ್ಯಾಪ್ ಕೊಡೋದು, ನಾನು ಲಾಸ್ಟಲ್ಲಿ ಒಂದು ವೀಡಿಯೋ ಮಾಡೋಣ ಅಂತ ಇವತ್ತು ಮಾಡಿದೆ. MT-15 ಬಗ್ಗೆ ಇಲ್ಲ ಏನಾದ್ರು ಪ್ರಾಬ್ಲಮ್ಸು ಇಲ್ಲ ಏನಾದ್ರು ಕೇಳೋಂಗಿದ್ರೆ ಎಲ್ಲ ಕೇಳ್ಬೋದು ನೀವು. ಕಮೆಂಟ್ ನಿಮಗೋಸ್ಕರ ಯಾವಾಗ ಫ್ರೀಯಾಗಿ ಇರ್ತೈತೆ, ಯಾರು ಕಮೆಂಟ್ ಹಾಕಲ್ಲ ನೀವು. ಏನೋ ಪರವಾಗಿಲ್ಲ, ಏನೇನೋ ಹೇಳ್ತೀರಾ. ಇಲ್ಲಿ ನಂಗೆ ಖುಷಿ ಆಗ್ತೈತೆ, ನೆಗೆಟಿವ್ ಪಾಸಿಟಿವ್ ನಾನು ತೊಗೊತೀನಿ. ನೀವೆಲ್ಲ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್. ಮತ್ತು ಇವಾಗ ಯೂಟ್ಯೂಬಲ್ಲಿ ನಂದು 1.08K ಆಗಿದೆ. 1083-81 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನಾನು 1K ಸೆಲೆಬ್ರೇಟ್ ಮಾಡಿಲ್ಲ, ಸಾರಿ ಫಾರ್ ದಟ್. ಒಂದು 5000 ಇಲ್ಲ 10,000 ಪಕ್ಕಾ ಸೆಲೆಬ್ರೇಟ್ ಮಾಡ್ತೀನಿ, ದೊಡ್ಡದಾಗೆ ಮಾಡ್ತೀನಿ. ಮತ್ತು ಫೆಬ್ರವರಿಯಿಂದ ಫ್ರೀ ಇರ್ತೀನಿ. ಸೊ ಅವಾಗ ಅದು ಒಳ್ಳೊಳ್ಳೆ ರೈಡಿಂಗ್ ಮಾಡೋಣ ಹೊಸ ವರ್ಷ. ಮತ್ತು ಇನ್ನೂ ಹೊಸ ಪ್ಲೇಸಸ್ ನೋಡೋಣ. ಮತ್ತು ಇನ್ನೂ ನೋಡೋಣ ಹೊಸ ಗಾಡಿಗಳು ಏನಾರ ಮಾಡೋಣ ನೆಕ್ಸ್ಟ್ ಇಯರು ಇನ್ನೂ ದೊಡ್ಡದಾಗಿ. ಸೊ ಇಲ್ಲಿವರೆಗೆ ಯಾರು ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಇನ್ನೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಇದೇ ಥರ ಹೊಸ ವೀಡಿಯೋಸು ಮತ್ತು ಚೆನ್ನಾಗಿರೋ ವೀಡಿಯೋಸು, ಕಾಮಿಡಿ ವೀಡಿಯೋಸು, ನಾವು ಕಾಮಿಡಿ ರೀಲ್ಸ್ ಕೂಡ ಮಾಡ್ತಾಯಿದ್ದೀರಿ. ಅದು ನೀವು ನೋಡಿಲ್ಲ ಅಂದರೆ ನಾನು ಇನ್ಸ್ಟಾಗ್ರಾಮ್ ಹ್ಯಾಂಡಲಲ್ಲಿ ಹೋಗಿ ನೋಡಿ ಖುಷಿಪಡಿ. ಮತ್ತು ಮೋಟಿವೇಟ್ ಬೇಕಂದರೆ ಯೂಟ್ಯೂಬ್ಗೆ ಬನ್ನಿ, ಎಲ್ಲ ಥರ ಕಂಟೆಂಟು ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅಂದರೆ ಇನ್ನು ನನಗೊಂದು ಕಾಲೇಜು ಸ್ವಲ್ಪ ಮುಗಿಬೇಕು, ಇನ್ನೊಂದು 3 to 4 ಮಂತ್ ಕಂಟಿನ್ಯೂಸ್ಲಿ ವ್ಲಾಗ್ಸ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಸಪೋರ್ಟ್ ಮಾಡ್ತಾಯಿರಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಎಲ್ರಿಗೂ ನನ್ನ ಕಡೆಯಿಂದ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಓಕೆ ಫ್ರೆಂಡ್ಸ್, ಬಾಯ್.